ನಮಸ್ಕಾರ ಸ್ನೇಹಿತರೆ. ಭಾರತದ ಪ್ರಜಾಪ್ರಭುತ್ವದ ಅಡಿಪಾಯವೇ ಇಂದು ಅಲ್ಲಾಡ್ತಾ ಇದೆ. ಅದಕ್ಕೆ ಕಾರಣ ಚುನಾವಣೆಗಳಲ್ಲಿ ನಡೀತಾ ಇರುವ ಅಕ್ರಮದ ಗಂಭೀರ ಆರೋಪಗಳು. ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ವೋಟ್ ಚೋರಿ ಕುರಿತು ದಾಖಲೆಗಳ ಸಮೇತ ಪ್ರಶ್ನೆಗಳನ್ನ ಕೇಳಿದಾಗ ಗೃಹ ಸಚಿವರಾದಂತಹ ಅಮಿತ್ ಶಾ ಅದಕ್ಕೆ ನೀಡಿದ ಪ್ರತಿಕ್ರಿಯೆ ಏನಿದೆ, ಅದು ಬಿಜೆಪಿ ನಿಜಕ್ಕೂ ಏನನ್ನ ಮುಚ್ಚಿ ಹಾಕೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅನ್ನೋದನ್ನ ಬಟಾಬಯಲು ಮಾಡಿದೆ. ಈ ಸಂಘರ್ಷ ಕೇವಲ ಇಬ್ಬರು ರಾಜಕಾರಣಿಗಳ ಜಗಳ ಅಲ್ಲ, ಇದು ಪ್ರಸ್ತುತದ ಚುನಾವಣಾ ಪಾರದರ್ಶಕತೆ ಮತ್ತೆ ಪ್ರಜಾಪ್ರಭುತ್ವದ ಸಂಸ್ಥೆಗಳ ನಿಯಂತ್ರಣದ ಬಗ್ಗೆ ಇಡೀ ದೇಶದ ಮುಂದೆ ಇಡಲಾಗಿರುವಂತಹ ಒಂದು ನಿರ್ಣಾಯಕವಾದ ಪ್ರಶ್ನೆ. ರಾಹುಲ್ ಗಾಂಧಿ ಅವರು ಈ ವೋಟ್ ಚೋರಿಯನ್ನ ದೇಶಕ್ಕೆ ಮಾಡುವ ಅತ್ಯಂತ ದೊಡ್ಡ ದೇಶದ್ರೋಹದ ಕೃತ್ಯ ಅಂತ ಹೇಳಿದರು. ಪ್ರಜಾಪ್ರಭುತ್ವದ ಸಿದ್ಧಾಂತವನ್ನ ನಾಶಪಡಿಸುವುದು ದೇಶದ್ರೋಹಕ್ಕೆ ಸಮಾನ ಅಂತ ಅವರು ವಾದಿಸಿದ್ರು. ಈ ಮೂಲಕ ಬಿಜೆಪಿಯ ರಾಷ್ಟ್ರೀಯತೆಯ ಅಸ್ತ್ರವನ್ನೇ ಬಿಜೆಪಿಯ ವಿರುದ್ಧವೇ ಅವರು ಪ್ರಯೋಗಿಸಿದ್ರು. ಯಾವಾಗ ತಮ್ಮ ಆಟ ತಮಗೆ ಉಲ್ಟಾ ಹೊಡೆಯೋದಕ್ಕೆ ಆರಂಭ ಆಯಿತು, ಆಗ ಬಿಜೆಪಿ ಸೆಲ್ಫ್ ಡಿಫೆನ್ಸಿಗೆ ಇಳಿಯಿತು. ಇಂತಹ ಗಂಭೀರ ವಿಷಯ ಚರ್ಚೆಗೆ ಬಂದಾಗ ಅಮಿತ್ ಶಾ ಅವರು ನೇರವಾದ ಉತ್ತರವನ್ನು ಕೊಡುವ ಬದಲಾಗಿ ಹಳೆಯ ಕ್ಯಾಸೆಟ್ ಅನ್ನ ಕೆದಕ್ತಾ ಹಳೆಯ ಇತಿಹಾಸವನ್ನ ಕೆದಕೋದಕ್ಕೆ ಶುರು ಮಾಡ್ತಾರೆ. ಯಾಕೆ ಅಂತ ಅವರೇ ಹೇಳಬೇಕು. ಟೆಕ್ನಿಕಲ್ ಪ್ರಶ್ನೆಯನ್ನು ಹಾಕಿದ್ರೆ ಅಡಗಿ ಕೂರೋದಕ್ಕೆ ಯಾಕೆ ಪ್ರಯತ್ನಿಸ್ತಾ ಇದ್ದಾರೆ ಅದನ್ನ ಅವರೇ ಹೇಳಬೇಕು. ಸೊ ಈ ವಿಚಾರವಾಗಿ ಪೀಪಲ್ ಟಿವಿಯ ಕಂಪ್ಲೀಟ್ ವಿಶ್ಲೇಷಣೆ ಇಲ್ಲಿದೆ, ಎಲ್ಲೂ ಕೂಡ ಸ್ಕ್ರಿಪ್ಟ್ ಮಾಡದೆ ನೋಡಿ. ನಾನು ಚರಣವರ್ಣನ್, ನೀವಿನ್ನು ಪೀಪಲ್ ಟಿವಿಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕನ್ ಒತ್ತೋದಕ್ಕೆ ಮರಿಬೇಡಿ. ನಮ್ಮ ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ. ರಾಹುಲ್ ಗಾಂಧಿ ಅವರು ಸಂಸತ್ತಿನಲ್ಲಿ ತಮ್ಮ ವಾದಗಳನ್ನು ಏನು ಮುಂದಿಟ್ಟಿದ್ದಾರೆ, ಅದು ಕೇವಲ ರಾಜಕೀಯ ಆಪಾದನೆಗಳಿಗೆ ಸೀಮಿತಗೊಳಿಸದೆ ನಿರ್ದಿಷ್ಟ ಅಂಕಿಅಂಶಗಳು ಮತ್ತೆ ಸಮಸ್ಯೆಗಳನ್ನ ಎತ್ತಿ ತೋರಿಸಿದರು. ಅವರ ಪ್ರಕಾರ ಚುನಾವಣಾ ಅಕ್ರಮಗಳು ಪ್ರತ್ಯೇಕ ಘಟನೆಗಳೇನಲ್ಲ, ಬದಲಿಗೆ ಆಡಳಿತ ಪಕ್ಷ ಏನಿದೆ ಬಿಜೆಪಿ ಎಲ್ಲಾ ಸರ್ಕಾರಿ ಸಂಸ್ಥೆಗಳನ್ನ ನಿಯಂತ್ರಿಸಿ ನಡೆಸ್ತಾ ಇರುವಂತಹ ವ್ಯವಸ್ಥಿತ ಯೋಜನೆ ಮತ್ತೆ ಭ್ರಷ್ಟಾಚಾರ ಅಂತ ಅವರು ಕರೆದಿದ್ದಾರೆ. ರಾಹುಲ್ ಗಾಂಧಿ ಅವರ ವಾದದ ತಿರುಳು ಏನಂದ್ರೆ, ದೇಶದ ಸಾಂಸ್ಥಿಕ ಚೌಕಟ್ಟನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ RSS ವ್ಯವಸ್ಥಿತವಾಗಿ ವಶಪಡಿಸಿಕೊಳ್ಳುತ್ತಿದೆ ಎನ್ನುವುದು. ಈ ಪ್ರಕ್ರಿಯೆಯು ಕೇವಲ ಶೈಕ್ಷಣಿಕ ಸಂಸ್ಥೆಗಳಿಗೆ ಮಾತ್ರ ಸೀಮಿತ ಆಗಿಲ್ಲ, ಯೂನಿವರ್ಸಿಟಿಗಳಿಗೆ, ಸ್ಕೂಲ್ಗಳಿಗೆ ಮಾತ್ರ ಸೀಮಿತ ಆಗಿಲ್ಲ, ಬದಲಿಗೆ ಚುನಾವಣಾ ಆಯೋಗ, ಆಮೇಲೆ ಇಡಿ, ಜಾರಿ ನಿರ್ದೇಶನಾಲಯ, CBI ಇಂತಹ ಪ್ರಮುಖ ಪ್ರಜಾಪ್ರಭುತ್ವದ ಸಂಸ್ಥೆಗಳಿಗೂ ಕೂಡ ವ್ಯಾಪಿಸಿದೆ. ಚುನಾವಣಾ ಆಯೋಗದ ಬಗ್ಗೆ ಮಾತನಾಡ್ತಾ ರಾಹುಲ್ ಗಾಂಧಿ ಅವರು ಏನು ಆಪಾದನೆಯನ್ನ ಮಾಡಿದ್ರು ಆಯೋಗದ ಮೇಲೆ ಅಂದ್ರೆ, ಅಧಿಕಾರದಲ್ಲಿ ಯಾರಿದ್ದಾರೆ ಅವ್ರ ಜೊತೆಗೆ ಇದು ಸಹಕರಿಸ್ತಾ ಇದೆ, ಕೊಲ್ಯೂಡಿಂಗ್ ವಿತ್ ದೋಸ್ ಇನ್ ಪವರ್ ಅಂತ ನೇರವಾಗಿ ಆಯೋಗದ ಮೇಲೆ ಆರೋಪವನ್ನು ಮಾಡಿದ್ರು. ಚುನಾವಣಾ ಸಮಗ್ರತೆಯನ್ನು ಕಾಪಾಡಬೇಕಾದ ಸಂಸ್ಥೆಯೇ ಒಂದು ರಾಜಕೀಯ ಪಕ್ಷದ ಜೊತೆಗೆ ಕೈ ಜೋಡಿಸ್ತಾ ಇದೆ ಎನ್ನುವುದು ಪ್ರಜಾಪ್ರಭುತ್ವಕ್ಕೆ ಅತಿ ದೊಡ್ಡ ಸವಾಲು. ಕೇಂದ್ರ ಸರ್ಕಾರ ಈ ಸ್ವಾಯತ್ತ ಸಂಸ್ಥೆಯಾದಂತಹ ಭಾರತೀಯ ಚುನಾವಣಾ ಆಯೋಗವನ್ನು ಹೇಗೆ ಕೈಗೊಂಬೆ ಮಾಡಿಕೊಂಡಿದೆ ಎನ್ನುವುದನ್ನು ರಾಹುಲ್ ಗಾಂಧಿ ಉದಾಹರಣೆ ಸಮೇತವಾಗಿ ಸಂಸತ್ತಿನಲ್ಲಿ ವಿವರಿಸಿದ್ದಾರೆ. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಮಹದೇವಪುರ ಏನಿದೆ, ಆ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ 1 ಲಕ್ಷಕ್ಕೂ ಹೆಚ್ಚು ನಕಲಿ ಮತಗಳನ್ನ ಸೃಷ್ಟಿಸಲಾಗಿದೆ ಅಂತ ರಾಹುಲ್ ಗಾಂಧಿ ಅವರು ದಾಖಲೆ ಸಮೇತ ಆರೋಪವನ್ನ ಮಾಡಿದ್ರು. ಮತದಾರರ ಪಟ್ಟಿಯಲ್ಲಿ ಒಂದೇ ಕ್ಷೇತ್ರದಲ್ಲಿ ಅನೇಕ ಬಾರಿ ನೋಂದಣಿಯಾಗಿರೋದು ಮತ್ತೆ ಒಂದೇ ಅಡ್ರೆಸ್ ನಲ್ಲಿ ಹಲವಾರು ಸಂಖ್ಯೆಯ ಮತದಾರರನ್ನ ಪಟ್ಟಿ ಮಾಡಿರುವಂತಹ ಮಾದರಿಗಳನ್ನ ಅವರು ವಿವರಿಸಿದ್ರು. ಈ ಅಕ್ರಮಗಳು ಕೇವಲ ಒಂದೇ ಕ್ಷೇತ್ರಕ್ಕೆ ಸೀಮಿತ ಆಗಿಲ್ಲ, ದೇಶದಾದ್ಯಂತ ಎಲ್ಲೆಲ್ಲಿ ಟಫ್ ಕಾಂಪಿಟೇಷನ್ ಇದೆಯೋ, ಎಲ್ಲೆಲ್ಲಿ ಸ್ಪರ್ಧೆ ಹೆಚ್ಚಿದೆಯೋ, ಎಲ್ಲೆಲ್ಲಿ ಗೆಲುವಿನ ಅಂತರ ಕಡಿಮೆ ಇದೆಯೋ ಆ ಎಲ್ಲ ಕ್ಷೇತ್ರಗಳಲ್ಲಿ ಬಿಜೆಪಿಯ ಗೆಲುವನ್ನ ಖಚಿತಪಡಿಸಿಕೊಳ್ಳೋದಕ್ಕೆ ಲೆಕ್ಕಾಚಾರದ ಕಾರ್ಯವಿಧಾನದ ಭಾಗವಾಗಿ ಈ ರೀತಿ ಮಾಡಲಾಗಿದೆ ಅಂತ ರಾಹುಲ್ ಗಾಂಧಿ ಅವರು ವಾದಿಸಿದರು. ಬಿಹಾರದಲ್ಲಿ ಮತದಾರರ ಪಟ್ಟಿ ಶುದ್ಧೀಕರಣ ಅಂದ್ರೆ SIR ನಂತರವೂ ಕೂಡ 1.2 ಲಕ್ಷಕ್ಕೂ ಹೆಚ್ಚು ನಕಲಿ ಮತದಾರರು ಕಂಡು ಬಂದಿರೋದು, ನಕಲಿ ಫೋಟೋಗಳು ಕಂಡು ಬಂದಿರೋದನ್ನ ಅವರು ಉಲ್ಲೇಖಿಸಿದರು. ಆರೋಪಗಳನ್ನ ಮಾಡುವುದರ ಜೊತೆಗೆ ರಾಹುಲ್ ಗಾಂಧಿ ಈ ಚುನಾವಣಾ ಆಯೋಗವು ಪ್ರಜಾಪ್ರಭುತ್ವದ ವಿಶ್ವಾಸವನ್ನ ಹೇಗೆ ಮತ್ತೆ ಮರಳಿ ಪಡೆಯೋದಕ್ಕೆ ಸಾಧ್ಯ ಇದೆ ಅನ್ನುವುದಕ್ಕೆ 3 ಪ್ರಮುಖ ಸುಧಾರಣಾ ವಿಧಾನಗಳನ್ನ ತರಬೇಕು ಅಂತ ಅವರು ಒತ್ತಾಯಿಸಿದ್ರು. ಒಂದು, ಮಿಷನ್ ರೀಡೇಬಲ್ ಪಟ್ಟಿಗಳ ವಿತರಣೆ, ಅಂದ್ರೆ ಮಿಷನ್ ರೀಡೇಬಲ್ ಮತದಾರರ ಪಟ್ಟಿಗಳ ವಿತರಣೆ. ಎಲ್ಲ ರಾಜಕೀಯ ಪಕ್ಷಗಳಿಗೆ ಚುನಾವಣೆಗೆ ಕನಿಷ್ಠ 1 ತಿಂಗಳಿಗಿಂತ ಮೊದಲು ಮೆಷಿನ್ ರೀಡೇಬಲ್ ವೋಟರ್ ಲಿಸ್ಟ್ ಅನ್ನ ಕೊಡಬೇಕು. ಕೈಯಲ್ಲಿ ಬರೆದ ಅಥವಾ ಟೈಪ್ ಮಾಡಿದ ಅಥವಾ ಸಾಮಾನ್ಯ ಪಟ್ಟಿಗಳ ಬದಲಿಗೆ ತಂತ್ರಜ್ಞಾನ ಆಧಾರಿತ ಪಟ್ಟಿ ಏನಿದೆ ಅದು ಅಕ್ರಮಗಳನ್ನ ತಡೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಎರಡನೆಯದು EVM ನ ಪರಿಶೀಲನೆ.
ಎಲೆಕ್ಟ್ರಾನಿಕ್ ಮತಯಂತ್ರಗಳ ವಿನ್ಯಾಸ, ಅದನ್ನು ಹೇಗೆ ಡಿಸೈನ್ ಮಾಡಿದ್ದಾರೆ, ಮತ್ತೆ ತಂತ್ರಜ್ಞಾನದ ರಹಸ್ಯವನ್ನ ಸ್ವತಂತ್ರ ತಜ್ಞರಿಗೆ ಮತ್ತೆ ಎದುರಾಳಿ ಪಕ್ಷಗಳಿಗೆ ತೋರಿಸಬೇಕು. ಮೂರನೆಯದು ಸಿಸಿಟಿವಿ ಸಾಕ್ಷ್ಯ ಏನಿದೆ, ಸಿಸಿಟಿವಿ ಸಾಕ್ಷಿಗಳು ಚುನಾವಣಾ ಸಂಬಂಧಿತ ಅಂದ್ರೆ ಮತದಾನಕ್ಕೆ ಸಂಬಂಧಪಟ್ಟಂತಹ ಸಿಸಿಟಿವಿ ದೃಶ್ಯಾವಳಿಗಳನ್ನ ನಿರ್ದಿಷ್ಟ ಅವಧಿಯ ನಂತರ ನಾಶಪಡಿಸುವುದಕ್ಕೆ ಅನುಮತಿ ಕೊಟ್ಟಿರುವಂತಹ ಕಾನೂನನ್ನ ಹಿಂಪಡೆಯಬೇಕು. ಯಾಕಂದ್ರೆ ಈ ಸಾಕ್ಷ್ಯಗಳನ್ನ ನಾಶಪಡಿಸುವುದು ಪಾರದರ್ಶತೆಗೆ ವಿರುದ್ಧವಾಗಿದೆ. ಈ ಬೇಡಿಕೆಗಳು ಸಂಪೂರ್ಣವಾಗಿ ಟೆಕ್ನಿಕಲ್ ಆಗಿದೆ ಮತ್ತೆ ಸಾಂಸ್ಥಿಕ ಪಾರದರ್ಶಕತೆಯ ಮೇಲೆ ಕೇಂದ್ರೀಕೃತ ಆಗಿದೆ. ಈ ನಿರ್ದಿಷ್ಟ ಪುರಾವೆ ಆಧಾರಿತ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಆಡಳಿತ ಪಕ್ಷಕ್ಕೆ ಕಷ್ಟ ಆಯಿತು. ಹಾಗಾಗಿ ಬಿಜೆಪಿ ಏನು ಮಾಡಿತ್ತು ಅಂದ್ರೆ ವಾಟ್ ಎಬೌಟ್ರಿ ಆಟವನ್ನು ಆಡೋದಕ್ಕೆ ಆರಂಭ ಮಾಡಿತು. ಅದೇನೇನು ಅಂತ ಮುಂದೆ ನೋಡ್ತಾ ಹೋಗೋಣ. ರಾಹುಲ್ ಗಾಂಧಿ ಅವರು ಪ್ರಸ್ತುತ ಚುನಾವಣಾ ವ್ಯವಸ್ಥೆಯಲ್ಲಿ ನಡೀತಾ ಇರುವಂತಹ ಅಕ್ರಮಗಳ ಕುರಿತು ಪ್ರಶ್ನೆಗಳನ್ನ ಎತ್ತಿದ್ರು. ಅದಕ್ಕೆ ಅಮಿತ್ ಶಾ ಕರೆಕ್ಟ್ ಆಗಿ ಉತ್ತರವನ್ನ ಕೊಡ್ಬೇಕಲ್ವಾ, ಆದ್ರೆ ಕೊಟ್ಟಿಲ್ಲ. ಅದರ ಬದಲು ಪುರಾಣ ಹೇಳೋದಕ್ಕೆ ಶುರು ಮಾಡಿದ್ರು. ಹಿಂದಿನ ಕಾಂಗ್ರೆಸ್ ನಾಯಕರ ಮೇಲೆ ಹಳೆಯ ಆರೋಪಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ರು. ಕಾಂಗ್ರೆಸ್ ಪಕ್ಷವನ್ನ ಪೀಳಿಗೆಯ ವೋಟ್ಚೋರರು, ಜನರೇಷನಲ್ ವೋಟ್ಚೋರ್ಸ್ ಅಂತ ಕರೆಯುವ ಮೂಲಕ ಇಡೀ ಚರ್ಚೆಯನ್ನ ಪರ್ಸನಲ್ ಮಾಡಿದ್ರು. ಅಮಿತ್ ಶಾ ರಾಹುಲ್ ಗಾಂಧಿ ಅವರ ಬೆಂಗಳೂರಿನ ನಕಲಿ ಮತಗಳು ಮತ್ತೆ ಇವಿಎಂ ಪಾರದರ್ಶಕತೆಯ ಕುರಿತಾದ ಪ್ರಶ್ನೆಗಳಿಗೆ ಟೆಕ್ನಿಕಲ್ ಉತ್ತರವನ್ನ ಕೊಡ್ಲಿಲ್ಲ. ಬದಲಿಗೆ ಅವರು ಕಾಂಗ್ರೆಸ್ನ 3 ಪ್ರಮುಖ ನಾಯಕರ ವಿರುದ್ಧ ಐತಿಹಾಸಿಕ ವಿವಾದಗಳನ್ನ ಪಟ್ಟಿ ಮಾಡಿದ್ರು. ಯಾವ್ಯಾವುದು? 1, ನೆಹರು ವಿವಾದ. 1946ರಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಹೆಚ್ಚಿನ ಪ್ರಾಂತೀಯ ಕಾಂಗ್ರೆಸ್ ಸಮಿತಿ ಏನಿದೆ ಅಂದ್ರೆ ಪಿಸಿಸಿನ ಬೆಂಬಲವನ್ನು ಹೊಂದಿದ್ರು ಕೂಡ ಜವಾಹರ್ಲಾಲ್ ನೆಹರು ಅವರೇ ಪ್ರಧಾನಮಂತ್ರಿ ಆದ್ರು. ಯಾಕಾದ್ರು? ಇದನ್ನ ನೆಹರು ಅವರ ವೋಟ್ ಚೋರಿ ಅಂತ ಕರೆದ್ರು. 2ನೇದು ಇಂದಿರಾ ಗಾಂಧಿ ವಿವಾದ. 1975ರ ವಿವಾದ ಇದು. 1975ರಲ್ಲಿ ಅಲಹಾಬಾದ್ ಹೈಕೋರ್ಟ್ ಇಂದಿರಾ ಗಾಂಧಿ ಅವರ ರಾಯ್ಬರೇಲಿ ಚುನಾವಣೆಯನ್ನ ಅಸಿಂಧು ಮಾಡಿತ್ತು. ಇದಕ್ಕೆ ಕಾರಣ ಇಂದಿರಾ ಗಾಂಧಿ ಅವರು ಸರ್ಕಾರಿ ನೌಕರರನ್ನ ಚುನಾವಣಾ ಏಜೆಂಟ್ಗಳಾಗಿ ಬಳಸಿದ್ರು ಎನ್ನುವುದು. ಈ ತೀರ್ಪಿನ ನಂತರ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಗಳಿಗೆ ಕಾನೂನು ರಕ್ಷಣೆ ಇಮ್ಯುನಿಟಿ ನೀಡುವಂತ ಮಸೂದೆಯನ್ನ ಸಂಸತ್ತಿನಲ್ಲಿ ತಂದ್ರು ಅಂತ ಅಮಿತ್ ಶಾ ಹೇಳಿದ್ರು. 3ನೇದು ಸೋನಿಯಾ ಗಾಂಧಿ ವಿವಾದ. ಈ ಸೋನಿಯಾ ಗಾಂಧಿ ಅವರು ಏನಿದ್ದಾರೆ, ಅವರು ಭಾರತೀಯ ಪೌರತ್ವವನ್ನು ಪಡೆಯುವ ಮೊದಲೇ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡಿದ್ರು ಅಂತ ಅಮಿತ್ ಶಾ ಅವರು ಆರೋಪ ಮಾಡಿದ್ರು. ಈ ಆರೋಪದ ಕುರಿತು ಡೆಲ್ಲಿ ಕೋರ್ಟ್ ನಲ್ಲಿ ಬಾಕಿ ಇರುವ ಪ್ರಕರಣವನ್ನು ಅವರು ಪ್ರಸ್ತಾಪ ಮಾಡಿದ್ರು. ಈ ಐತಿಹಾಸಿಕ ಆರೋಪಗಳನ್ನ ಶಾ ಅವರು ಮಂಡಿಸ್ತಾ ಇದ್ದಂತೆಯೇ ಪ್ರತಿಪಕ್ಷದ ನಾಯಕರು ಕೋಲಾಹಲವನ್ನು ಎಬ್ಬಿಸಿದ್ರು. ಗೃಹ ಸಚಿವರ ಭಾಷಣದ ಮಧ್ಯೆನೇ ಅವರು ಪಾರ್ಲಿಮೆಂಟ್ ಇಂದ ಹೊರಗೆ ಹೋದ್ರು. ವಾಟ್ ಎಬೌಟ್ರಿ ಗೇಮ್. ಈ ವಾಟ್ ಎಬೌಟ್ರಿ ಗೇಮ್ ಅಂದ್ರೆ ಏನು? ನೀವು ಕೂಡ ಮಾಡಿದಿರಿ, ಅದಕ್ಕೆ ನಾವು ಇದನ್ನ ಮಾಡ್ತಾ ಇದ್ದೇವೆ ಅಂತ ಸಮರ್ಥಿಸಿಕೊಳ್ಳೋದು. ನೀವು ನಮ್ಮ ಮನೆಯಲ್ಲಿ ಕದ್ದಿಲ್ವಾ, ಅದಕ್ಕೆ ನಾವು ಕದ್ದಿದ್ದೀವಿ. ನೀವು ಕದಿಯುವಾಗ ನೀವು ಯಾಕೆ ಮಾತಾಡಿಲ್ಲ? ಇದು ಕಳ್ಳರ ಸಮರ್ಥನೆ. ಇದೇ ವಾಟ್ ಎಬೌಟ್ರಿ. ಇದಕ್ಕೆ ಟೂ ಕೊಕ್ವೆ ಡಿಫೆನ್ಸ್ ಅಂತ ಲ್ಯಾಟಿನ್ ನಲ್ಲಿ ಕರೀತಾರೆ. ನೀವು ಕೂಡ ಅಂದ್ರೆ ನೀವು ಕೂಡ ಮಾಡಿದ್ದೀರಿ ಅಂತ ಇದರ ಅರ್ಥ. ಒಬ್ಬ ವ್ಯಕ್ತಿ ತನ್ನ ಮೇಲಿನ ಆರೋಪಕ್ಕೆ ಉತ್ತರಿಸೋದಕ್ಕೆ ಸಾಧ್ಯ ಆಗದೇ ಇದ್ದಾಗ ಆರೋಪ ಮಾಡಿದವರು ಏನಿದ್ದಾರೆ ಅವರ ಹಿಂದಿನ ತಪ್ಪುಗಳನ್ನು ಎತ್ತಿ ತೋರಿಸುವ ಮೂಲಕ ಪ್ರಸ್ತುತ ವಿಷಯದ ಪ್ರಾಮುಖ್ಯತೆಯನ್ನು ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಪಡಿಸುವುದೇ ಇದರ ಉದ್ದೇಶ. ಬಟ್ ಅಮಿತ್ ಶಾ ಎಡವಿದ್ದೇ ಇಲ್ಲಿ. ರಾಜಕೀಯ ವಿಶ್ಲೇಷಕರು ಈ ತಂತ್ರವನ್ನ ಪಲಾಯನವಾದ ಅಂತ ಕರೀತಾರೆ. ಅಪರಾಧ ಪ್ರಜ್ಞೆ ಇರುವವರು, ನಾವು ಅಪರಾಧ ಮಾಡಿದ್ದೇವೆ ಅಂತ ಗಿಲ್ಟ್ ಇರುವವರು ಮಾತ್ರ ಇತರರು ತಮ್ಮಷ್ಟೇ ಮತ್ತೆ ತಮಗಿಂತ ಕೆಟ್ಟವರಾಗಿದ್ದಾರೆ ಅಂತ ಹೇಳಿ ಸಮಾಧಾನ ಪಟ್ಟುಕೊಳ್ಳೋದು. ನಾನು ಅವನಷ್ಟು ಕೆಟ್ಟವನಲ್ಲ ಅಂತ ಸಮಾಧಾನ ಪಟ್ಕೊಳ್ಳೋದು. ಅಂದ್ರೆ ಅಮಿತ್ ಶಾ ಅವರು ಪ್ರಸ್ತುತ ಚುನಾವಣಾ ಅಕ್ರಮಗಳಿಗೆ ನೇರವಾಗಿ ಉತ್ತರವನ್ನ ಕೊಡುವ ಬದಲು, ನಿರಾಕರಿಸುವ ಮತ್ತೆ ಪುರಾವೆಗಳನ್ನ ಇಟ್ಟು ಮಾತನಾಡುವ ಬದಲು ಚರ್ಚೆಯ ದಾರಿಯನ್ನೇ ಬದಲಾಯಿಸೋದು. ನಾವು ತಪ್ಪು ಮಾಡ್ತಾ ಇರೋದು ನಿಜ, ಆದ್ರೆ ನಿಮಗೆ ಅದನ್ನ ಕೇಳೋದಕ್ಕೆ ನೈತಿಕ ಹಕ್ಕಿದೆಯಾ ಅಂತ ಕೇಳೋದು. ಪರೋಕ್ಷವಾಗಿ ನಾವು ತಪ್ಪು ಮಾಡಿದ್ದೇವೆ ಅನ್ನೋದನ್ನ ಒಪ್ಪಿಕೊಳ್ಳೋದು ಇರಲಿ. ಈಗ ಅಮಿತ್ ಶಾ ಅವರು ಮಾಡಿರುವ ಆರೋಪಗಳ ಸತ್ಯಾಸತ್ಯತೆಯನ್ನೇ ನೋಡೋಣ. ಅಮಿತ್ ಶಾ ಅವರು ಎತ್ತಿದ ಪ್ರತಿ ಐತಿಹಾಸಿಕ ವಿವಾದವನ್ನು ಇಟ್ಟುಕೊಂಡು ರಾಹುಲ್ ಗಾಂಧಿ ಅವರ ಆರೋಪಗಳೊಂದಿಗೆ ಹೋಲಿಸಿ ನೋಡಿದಾಗ ತಾರ್ಕಿಕವಾಗಿ ಅಮಿತ್ ಶಾ ಅವರು ಏನ್ ಹೇಳ್ತಾ ಇದ್ದಾರೆ ಅದಕ್ಕೆ ಬೆಲೆಯೇ ಇಲ್ಲ. ಇಟ್ ಈಸ್ ಲಾಜಿಕಲಿ ವೀಕ್. ನೆಹರು ಅವರು ಮೊದಲ ಪ್ರೈಮ್ ಮಿನಿಸ್ಟರ್ ಆಗೋದಕ್ಕೆ ವೋಟ್ ಕದ್ದಿದ್ದಾರೆ ಅಂತ ಅಮಿತ್ ಶಾ ಆರೋಪ ಮಾಡಿದ್ದಾರೆ. ಇದು 1946ರ ಪ್ರಕರಣ. ಇದು ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಗಾಂಧಿ ಅವರ ಮಧ್ಯಸ್ಥಿಕತೆಯ ಮೇರೆಗೆ ಪಟೇಲ್ ಅವರು ರಾಜೀನಾಮೆಯನ್ನು ಕೊಟ್ಟು ಹಿಂದೆ ಸರಿದದ್ದು ಏನಿದೆ ಅದು INCಯ ಆಂತರಿಕ ಪ್ರಕ್ರಿಯೆ ನಡೀತದೆ. ಇದು ಪ್ರಜಾಪ್ರಭುತ್ವದ ಹೊರತಾದ 1946ರಲ್ಲಿ ಆಗಿದ್ದು, ಸ್ವಾತಂತ್ರ್ಯಕ್ಕಿಂತ ಮೊದಲು ಆಂತರಿಕ ನಿರ್ಧಾರ ಆಗಿತ್ತು. ಇದು ಪಕ್ಷದ ಆಂತರಿಕ ನಿರ್ಧಾರ ಆಗಿತ್ತು.
ಈ 70 ವರ್ಷಗಳ ಹಿಂದಿನ ಆಂತರಿಕ ರಾಜಕೀಯ ನಿರ್ಧಾರವನ್ನು ಇಟ್ಟುಕೊಂಡು ಅಮಿತ್ ಶಾ ಅವರು ಇವತ್ತಿನ ತಪ್ಪನ್ನ ಸಮರ್ಥಿಸಿಕೊಳ್ಳೋದೇನಿದೆ ಅದು ಲಾಜಿಕಲಿ ರಾಂಗ್. ಇನ್ನು ಇಂದಿರಾ ಗಾಂಧಿ ಅವರು ಚುನಾವಣಾ ಅಕ್ರಮ ಮಾಡಿದ್ದಾರೆ ಅಂತ ಅಮಿತ್ ಶಾ ವಾದ ಮಾಡ್ತಾ ಇದ್ದಾರೆ. ಆದ್ರೆ ಈ ಕೇಸ್ ಇರೋದು ಇದು ಚುನಾವಣಾ ಅಕ್ರಮದ ಕೇಸ್ ಅಲ್ಲ. ಇಂದಿರಾ ಗಾಂಧಿ ಸರ್ಕಾರಿ ನೌಕರರನ್ನ ಚುನಾವಣಾ ಏಜೆಂಟ್ ಆಗಿ ಬಳಸಿದ್ರು. 1975ರ ತೀರ್ಪೇನಿದೆ ಅಲಹಾಬಾದ್ ಕೋರ್ಟ್ ಇದು, ಅದು ನಿರ್ದಿಷ್ಟ ಅಧಿಕಾರ ದುರ್ಬಳಕೆಯ ಮೇಲೆ ಕೊಟ್ಟಿರುವಂತಹ ತೀರ್ಪಾಗಿತ್ತು. ಇದು 50 ವರ್ಷಗಳ ಹಿಂದಿನ ಪ್ರಕರಣ. ಅದು ಒಬ್ಬ ವ್ಯಕ್ತಿಯ ಮೇಲಿನ ಆರೋಪ ಇರುವಂತಹ ಪ್ರಕರಣ. ಈ ಕೇಸ್ನಲ್ಲಿ ಚುನಾವಣಾ ಆಯೋಗ ಅಕ್ರಮ ಮಾಡಿರಲಿಲ್ಲ. ಈ ಕೇಸ್ನಲ್ಲಿ ಆಗಿನ ಚುನಾವಣಾ ಆಯೋಗ ಅಕ್ರಮ ಮಾಡಿರಲೇ ಇಲ್ಲ. ಈ ಕೇಸ್ನಲ್ಲಿ ಕೋರ್ಟ್ ಒಳಗೆ ಏನೆಲ್ಲ ವಾದ ಆಯಿತು ಈ ಕೇಸ್ನಲ್ಲಿ ಅಂತ ತಿಳಿಯೋದಕ್ಕೆ ನೀವು ಪ್ರಶಾಂತ್ ಭೂಷಣ್ ಅವರು ಬರೆದಿರುವ ದಿ ಕೇಸ್ ದಟ್ ಶೂಕ್ ಇಂಡಿಯಾ ಪುಸ್ತಕವನ್ನು ಓದಬಹುದು. ಈಗ ಚುನಾವಣಾ ಆಯೋಗವೇ ಅಕ್ರಮ ಎಸಗಿದೆ ಇವತ್ತು. ಹೀಗಿರುವಾಗ 50 ವರ್ಷಗಳ ಹಿಂದಿನ ಸಂಬಂಧ ಇಲ್ಲದ ಕೇಸನ್ನು ಇಟ್ಟುಕೊಂಡು ಈಗಿನ ತಪ್ಪನ್ನ ಸಮರ್ಥನೆ ಮಾಡಿಕೊಳ್ಳೋದು ಕಳ್ಳರ ಲಕ್ಷಣ ಆಗತ್ತೆ ಅನ್ನೋದನ್ನ ಅಮಿತ್ ಶಾ ಅರ್ಥ ಮಾಡ್ಕೊಳ್ಬೇಕು. ಅಮಿತ್ ಶಾ ಮಾಡಿರುವ ಇನ್ನೊಂದು ವಾಟ್ ಅಬೌಟ್ರಿ ಏನಂದ್ರೆ ಅದು ಸೋನಿಯಾ ಗಾಂಧಿ ಅವರ ಪೌರತ್ವ ವಿವಾದ. ಸೋನಿಯಾ ಗಾಂಧಿ ಅವರು ಸುಲಭವಾಗಿ ಸಿಗ್ತಾರೆ, ಅದಕ್ಕೆ ಬಿಜೆಪಿ ಅವರು ಕೆಟ್ಟದಾಗಿ ಟ್ರೋಲ್ ಮಾಡ್ತಾರೆ. ಇದಕ್ಕೂ ಈ ಕೇಸಿಗೂ ಚುನಾವಣಾ ಆಯೋಗದ ಅಕ್ರಮಕ್ಕೂ ಏನು ಸಂಬಂಧ ಇಲ್ಲ. ಏನು ಸಂಬಂಧ ಅಂತ ಅಮಿತ್ ಶಾ ಹೇಳ್ಬೇಕು. ವೈಯಕ್ತಿಕ ಪೌರತ್ವ ಮತ್ತೆ ಮತದಾರರ ನೋಂದಣಿ ಕುರಿತಾದ ಕಾನೂನು ವಿವಾದ ಇದು. ಲಕ್ಷಾಂತರ ನಕಲಿ ಮತಗಳ ಸೃಷ್ಟಿಯಾಗಿದೆ, ಸಿಸ್ಟಮ್ಯಾಟಿಕ್ ಫ್ರಾಡ್ ಅದು. ಇದರ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನ ರಾಹುಲ್ ಗಾಂಧಿ ಎತ್ತಿದಾಗ ಒಬ್ಬ ವ್ಯಕ್ತಿಯ ಮೇಲಿನ ನ್ಯಾಯಾಲಯದ ವಿವಾದವನ್ನು ಪ್ರತ್ಯುತ್ತರವಾಗಿ ಬಳಸೋದು ಚರ್ಚೆಯನ್ನ ದಾರಿ ತಪ್ಪಿಸುವ ಒಂದು ಪ್ರಯತ್ನ ಅಷ್ಟೇ. ಹೀಗೆ ಸಂಬಂಧ ಇಲ್ಲದ ಪ್ರಕರಣಗಳನ್ನ ಇಟ್ಟುಕೊಂಡು ಕತೆ ಹೇಳುತ್ತಾ ಅಮಿತ್ ಶಾ ಮಾಡಿದ್ದು ಏನಂದ್ರೆ ನಾನು ಕೂಡ ತಪ್ಪು ಮಾಡಿದ್ದೇನೆ, ನಾನು ಕೂಡ ಅಕ್ರಮ ಮಾಡಿದ್ದೇನೆ ಅಂತ. ರಾಹುಲ್ ಗಾಂಧಿ ಅವರು ಎತ್ತಿರುವ ಪ್ರಶ್ನೆಗಳೇನಿದೆ ಪಾರ್ಲಿಮೆಂಟ್ ಅಲ್ಲಿ ಅದು ಕೇವಲ ರಾಜಕೀಯ ಅಲ್ಲ, ಅದು ಆಡಳಿತ ಪಕ್ಷ ಏನಿದೆ ಅದು ಪ್ರಜಾಪ್ರಭುತ್ವದ ಮೇಲೆ ಅಥವಾ ರಾಜಕೀಯದ ಮೇಲೆ ಮಾಡ್ತಾ ಇರುವಂತಹ ಅಪಾಯದ ಮೂಲವನ್ನ ಕೆದಕಿ ಹಾಕಿದೆ. ಆಡಳಿತ ಪಕ್ಷ ಬಿಜೆಪಿ ಚುನಾವಣಾ ಪಾರದರ್ಶಕತೆ ಕುರಿತು ಚರ್ಚೆ ಮಾಡೋದಕ್ಕೆ ಯಾಕೆ ಹೆದರಿತು ಇದನ್ನ ನೋಡೋಣ. ರಾಹುಲ್ ಗಾಂಧಿ ಅವರ ತಾಂತ್ರಿಕ ಬೇಡಿಕೆಗಳೇನಿದೆ ಅದನ್ನ ಅವರು ಪಾರ್ಲಿಮೆಂಟ್ ನಲ್ಲಿ ಇಟ್ರು. ಇವಿಎಂ ನ ವಿನ್ಯಾಸವನ್ನ ಪರಿಶೀಲನೆ ಮಾಡಬೇಕು, ಮೆಷಿನ್ ರೀಡೇಬಲ್ ವೋಟರ್ ಲಿಸ್ಟ್ ಕೊಡಬೇಕು ಇತ್ಯಾದಿ ಪಟ್ಟಿಗಳನ್ನ ಇಟ್ರು. ಆದ್ರೆ ಅಮಿತ್ ಶಾ ಅವರು ತಕ್ಷಣ ಇಸಿಐಯ ಸ್ವತಂತ್ರದ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡಿದ್ರು. ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಇದೆ, SIR, ಇದು ಇಸಿಐನ ವ್ಯಾಪ್ತಿಯಲ್ಲಿ ಬರ್ತದೆ, ಇದನ್ನ ಸಂಸತ್ತಿನಲ್ಲಿ ಚರ್ಚೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅವರು ವಾದ ಮಾಡಿದ್ರು. ಈ ವಾದವನ್ನ ಎಡಬಿಡಂಗಿ ವಾದ ಅಂತಲೇ ನಾವು ನೋಡ್ಬೇಕಷ್ಟೇ. ಯಾಕಂದ್ರೆ ಒಂದು ಕಡೆ ಇಸಿಐನ ಮೇಲೆ ಪ್ರಶ್ನೆ ಎತ್ತಿದಾಗ ಸರ್ಕಾರ ಏನಿದೆ ಬಿಜೆಪಿ ಸರ್ಕಾರ ಅದು ಸ್ವತಂತ್ರ ಸಂಸ್ಥೆ ಅಂತ ಹೇಳಿಕೊಂಡು ಕೈ ತೊಳ್ಕೊಳ್ತಾ ಇದೆ. ಈಗ ಇಸಿಐ ಬಗ್ಗೆ ನಾವು ಮಾತಾಡಲ್ಲ, ಯಾಕಂದ್ರೆ ಅದು ಎಲೆಕ್ಷನ್ ಕಮಿಷನ್ ನ ಕೆಲಸ ಅಂತ ಹೇಳ್ತದೆ. ಆದ್ರೆ ಅದೇ ಬಿಜೆಪಿ SIR ನ ವಿರೋಧ ಮಾಡುವ ಪಕ್ಷಗಳ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾಗ್ತದೆ, ಅದನ್ನ ಪೊಲಿಟಿಸೈಸ್ ಮಾಡುತ್ತೆ. ಅಕ್ರಮ ವಲಸಿಗಾರರನ್ನ ಹೊರಗೆ ಹಾಕೋದಕ್ಕೆ ನಾವು ಮಾಡ್ತಾ ಇದ್ದೇವೆ ಅಂತ ಸರ್ಕಾರವೇ SIR ಅನ್ನ ಮಾಡ್ತಾ ಇದೆ ಅನ್ನೋ ತರ ಅದು ಬಿಂಬಿಸಿಕೊಳ್ತದೆ. ಒಂದು ಕಡೆ ಅದು ಚುನಾವಣಾ ಆಯೋಗ ಮಾಡುವ ಕೆಲಸ ಅಂತ ಹೇಳ್ತದೆ, ಇನ್ನೊಂದು ಕಡೆ ಅಕ್ರಮ ವಲಸಿಗರನ್ನ ಹೊರ ಹಾಕೋದಕ್ಕೆ ನಾವು ಮಾಡ್ತಾ ಇದ್ದೇವೆ ಅಂತಲೂ ಬಿಜೆಪಿ ಹೇಳ್ತದೆ. ಇದು ಎಡಬಿಡಂಗಿ ವಾದ. ಚುನಾವಣಾ ಸುಧಾರಣೆಯ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಂಸತ್ತಿಗೆ ಅಧಿಕಾರ ಇದ್ರೂ ಕೂಡ ಇಸಿಐ ಮೇಲಿನ ನಿಯಂತ್ರಣದ ಬಗ್ಗೆ ಮಾತನಾಡುವಾಗ ಶಾ ಅಡಗಿ ಕೂಡ್ತಾರೆ, ಡಿಫೆಕ್ಟಿವ್ ಆಗ್ತಾರೆ, ಡಿಫೆನ್ಸಿವ್ ಆಗ್ತಾರೆ. ಡಿಫೆನ್ಸಿವ್ ಆಗೋದು ಕಳ್ಳರ ಲಕ್ಷಣ, ವಾಟ್ ಅಬೌಟ್ರಿ ಅನ್ನೋದು ಅದು ಕಳ್ಳರ ಲಕ್ಷಣ. ಚುನಾವಣಾ ಅಕ್ರಮಗಳ ಕುರಿತು ನಿರ್ದಿಷ್ಟವಾಗಿ ಪ್ರಶ್ನಿಸಿದಾಗ ಅಮಿತ್ ಶಾ ಅವರು ಚರ್ಚೆಯ ಮೇನ್ ಪಾಯಿಂಟ್ ಅನ್ನೇ ಸಂಪೂರ್ಣವಾಗಿ ಡೈವರ್ಟ್ ಮಾಡಿಬಿಟ್ರು. ಅವರು ವಿರೋಧ ಪಕ್ಷವನ್ನ ತರಟೆಗೆ ತೆಗೆದುಕೊಂಡ್ರು. ಅಕ್ರಮ ವಲಸಿಗರು ಮತದಾರರ ಪಟ್ಟಿಯಲ್ಲಿ ಅವರನ್ನ ಉಳಿಸೋದಕ್ಕಾಗಿ SIR ಅನ್ನ ಇವರು ವಿರೋಧ ಮಾಡ್ತಾ ಇದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ರು. ಶಾ ಅವರ ಪ್ರಸಿದ್ಧ ಘೋಷಣೆಯಾದಂತಹ ಡಿಟೆಕ್ಟ್, ಡಿಲೀಟ್, ಡಿಪೋರ್ಟ್ ಅದನ್ನ ಮತ್ತೆ ಜಪ ಮಾಡಿದ್ರು ಪಾರ್ಲಿಮೆಂಟ್ ನಲ್ಲಿ. ಈ ತಂತ್ರ ಬಿಜೆಪಿಯ ಪ್ರಚಾರ ತಂತ್ರದ ಪ್ರೊಪಗ್ಯಾಂಡದ ಒಂದು ಮುಖ್ಯ ಭಾಗ. ರಾಹುಲ್ ಅವರು ಮಂಡಿಸಿದ ನಕಲಿ ಮತದಾರರ ಸಮಸ್ಯೆಯು ಆಂತರಿಕ ಆಡಳಿತದ ಲೋಪಗಳಿಗೆ ಸಂಬಂಧಿಸಿದೆ. ಆದ್ರೆ ಆಡಳಿತ ಪಕ್ಷ ಬಿಜೆಪಿಯು ಈ ಆಂತರಿಕ ಸಮಸ್ಯೆಯನ್ನು ಅಕ್ರಮ ವಲಸಿಗರ ಸಮಸ್ಯೆ, ರಾಷ್ಟ್ರೀಯ ಭದ್ರತೆಯ ಸಮಸ್ಯೆಯೊಂದಿಗೆ ಬೆರೆಸುವ ಮೂಲಕ ಚರ್ಚೆಯನ್ನು ತಾಂತ್ರಿಕ ದೋಷಗಳ ವಿಶ್ಲೇಷಣೆಯಿಂದ ಭಾವನಾತ್ಮಕ, ಕೋಮು ಮತ್ತೆ ರಾಷ್ಟ್ರೀಯತೆಯ ವಿಷಯಕ್ಕೆ ಸಂಪೂರ್ಣವಾಗಿ ಯಶಸ್ವಿಯಾಗಿ ತಿರುಗಿಸಿದರು. ಈ ವಿಷಯಾಂತರ ಏನಿದೆ ಅದು ವಿರೋಧ ಪಕ್ಷದ ನೈಜ ಆರೋಪಗಳ ತನಿಖೆಯನ್ನ ಯಶಸ್ವಿಯಾಗಿ ತಡೆಯಿತು. ಆಡಳಿತ ಪಕ್ಷ ಬಿಜೆಪಿ ಚುನಾವಣಾ ಪಾರದರ್ಶಕತೆಗೆ ಸಂಬಂಧಿಸಿದ ತಾಂತ್ರಿಕ ಬೇಡಿಕೆಗಳನ್ನು ಒಪ್ಪಿಕೊಂಡ್ರೆ ಅದು ದೊಡ್ಡ ರಾಜಕೀಯ ಅಪಾಯವನ್ನು ಉಂಟು ಮಾಡ್ತದೆ. ಇವಿಎಂ ವಿನ್ಯಾಸದ ಸಂಪೂರ್ಣ ಪಾರದರ್ಶಕತೆ ಮತ್ತೆ ಮೆಷಿನ್ ರೀಡೇಬಲ್ ಮತದಾರರ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ರೆ ಆಡಳಿತ ಪಕ್ಷ ಇದುವರೆಗೆ ಗೆಲ್ಲೋದಕ್ಕೆ ಏನೇನು ಮಾಡಿದೆ ಅದೆಲ್ಲವೂ ಕೂಡ ಲೀಕ್ ಆಗ್ತದೆ, ಅದೆಲ್ಲವೂ ಕೂಡ ಬಟಬಯಲಾಗುತ್ತೆ. ಗೆಲ್ಲೋದಕ್ಕೆ ಸಹಾಯ ಮಾಡಿದಂತಹ ಚುನಾವಣಾ ಯಂತ್ರಾಂಶದ ಮೇಲೆ ಸಂಪೂರ್ಣ ನಿಯಂತ್ರಣ ತಪ್ಪಿ ಹೋಗ್ತದೆ ಬಿಜೆಪಿಗೆ. ಈ ಅಪಾಯವನ್ನು ತಪ್ಪಿಸೋದಕ್ಕೆ ಗಂಭೀರ ಸುಧಾರಣೆಗಳನ್ನ ತರೋದಕ್ಕೆ ಬದಲಾಗಿ ಹಿಂದಿನ ನಾಯಕರ ವೈಯಕ್ತಿಕ ವಿವಾದಗಳನ್ನ ಕೆದಕಿ ಭಾವನಾತ್ಮಕ ವಿಷಯಗಳ ಮೂಲಕ ಚರ್ಚೆಯನ್ನ ಎಂಡ್ ಮಾಡೋದು ಬಿಜೆಪಿ ಪಕ್ಷಕ್ಕೆ ಒಂದು ಹೆಚ್ಚು ಸುರಕ್ಷಿತ ಮಾರ್ಗ.
ಹಾಗಾಗಿ ಅದನ್ನ ಇದು ಮಾಡ್ತಾ ಇದೆ. ಈ ಕಾರಣದಿಂದಲೇ ರಾಹುಲ್ ಗಾಂಧಿ ಅವರ ಮೇಲೆ ಅವರು ನೇರ ಚರ್ಚೆಗೆ ಸವಾಲು ಹಾಕಿದ್ರು ಕೂಡ ಅಮಿತ್ ಶಾ ಸಂಪೂರ್ಣವಾಗಿ ರಕ್ಷಣಾತ್ಮಕವಾಗಿ ಆಟ ಆಡ್ತಾ ಇದ್ದಾರೆ, ಡಿಫೆನ್ಸಿವ್ ಆಗ್ತಾ ಇದ್ದಾರೆ, ತುಂಬಾ ಅಸಂಬದ್ಧವಾಗಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಸಂಸತ್ತಿನಲ್ಲಿ ನಡೆದ ಈ ವೋಟ್ ಚೋರಿ ಸಮರ ಏನಿದೆ ಅದು ಆಡಳಿತ ಪಕ್ಷವು ಚುನಾವಣಾ ಪಾರದರ್ಶಕವನ್ನ ಮತ್ತೆ ಸ್ಥಾಪಿಸುವ ಬದಲಾಗಿ ವಿರೋಧ ಪಕ್ಷದ ಮೇಲೆ ಪೂರ್ಣ ಪ್ರಮಾಣದ ವಾಟಬೌಟ್ರಿ ದಾಳಿ ಮತ್ತೆ ರಾಜಕೀಯ ವಿಷಯಾಂತರದ ತಂತ್ರವನ್ನು ನಡೆಸೋದಕ್ಕೆ ಆದ್ಯತೆಯನ್ನು ಕೊಟ್ಟಿದೆ ಎನ್ನುವುದು ಪ್ರಜ್ಞಾವಂತರು ಕಣ್ಣಾರೆ ನೋಡಿದ್ದಾರೆ. ರಾಹುಲ್ ಗಾಂಧಿ ಅವರ ಆರೋಪಗಳು ಸ್ಪಷ್ಟವಾಗಿದ್ದು, ನಿರ್ದಿಷ್ಟವಾಗಿದ್ದು. ಏನಿತ್ತು? ಇಸಿಐನ ವಿಶ್ವಾಸಾರ್ಹತೆ, ಇವಿಎಂನ ಪಾರದರ್ಶಕತೆ, ಮತದಾರರ ಪಟ್ಟಿಯ ಸಮಗ್ರತೆ, ಇದರ ಕುರಿತು ಸಾರ್ವಜನಿಕ ಚರ್ಚೆಯನ್ನು ಆರಂಭಿಸುವ ಗುರಿಯನ್ನ ಅವರ ಪ್ರಶ್ನೆಗಳು ಹೊಂದಿದ್ವು. ಇದಕ್ಕೆ ಪ್ರತಿಯಾಗಿ ಅಮಿತ್ ಶಾ ಅವರು 70 ವರ್ಷಗಳ ಹಿಂದಿನ ಇತಿಹಾಸವನ್ನ, ನ್ಯಾಯಾಲಯದ ವಿಚಾರಣೆಯಲ್ಲಿರುವಂತಹ ವೈಯಕ್ತಿಕ ಪ್ರಕರಣಗಳನ್ನ ಉಲ್ಲೇಖಿಸಿ ಪ್ರಸ್ತುತ ಸಾಂಸ್ಥಿಕ ಅಕ್ರಮಗಳ ಕುರಿತು ಚರ್ಚೆಯನ್ನೇ ಸಂಪೂರ್ಣವಾಗಿ ಡೈವರ್ಟ್ ಮಾಡಿಬಿಟ್ರು. ಈ ರೀತಿ ಕಾನ್ಫ್ಲಿಕ್ಟ್ ಫ್ರೇಮ್ ಅಂದ್ರೆ ಸಂಘರ್ಷದ ಚೌಕಟ್ಟು ಕೇವಲ ರಾಜಕೀಯ ಜಗಳಕ್ಕೆ ಕಾರಣ ಆಗ್ತದೆ. ಮತ್ತೆ ರೈತರ ಸಮಸ್ಯೆ, ರೂಪಾಯಿ ಕುಸಿತ, ಪೆಟ್ರೋಲ್ ಬೆಲೆ ಏರಿಕೆ, ಆಹಾರ ಧಾನ್ಯಗಳ ಬೆಲೆ ಏರಿಕೆ, ನಿರುದ್ಯೋಗ ಮತ್ತೆ ಆರ್ಥಿಕ ಸಮಸ್ಯೆ ಅಂತ ಪ್ರಮುಖ ವಿಚಾರಗಳನ್ನ ಹಿನ್ನೆಲೆಗೆ ಸೇರಿಸ್ತದೆ. ಬಿಜೆಪಿಗೆ ಬೇಕಾಗಿರೋದು ಚರ್ಚೆ ಅಲ್ಲ, ಬದಲಿಗೆ ಭಾವನಾತ್ಮಕ ವಿವಾದವನ್ನು ಸೃಷ್ಟಿಸುವ ಸಂಘರ್ಷ. ಪ್ರಜಾಪ್ರಭುತ್ವದ ಅಡಿಪಾಯಕ್ಕೆ ಸವಾಲು ಬಂದಾಗ, ಸಮಸ್ಯೆ ಬಂದಾಗ ಅದಕ್ಕೆ ಐತಿಹಾಸಿಕ ವಿವಾದಗಳು ಅಥವಾ ವಲಸಿಗರ ಪ್ರಶ್ನೆಗಳ ಮೂಲಕ ಉತ್ತರಿಸೋದು ಪ್ರಬುದ್ಧ ಸರ್ಕಾರಕ್ಕೆ ಶೋಭೆ ತರೋದಿಲ್ಲ. ಬಿಜೆಪಿಯು ನಿಜವಾಗಿಯೂ ದೇಶದ ಜನರಿಗೆ ಮತ್ತೆ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಬದ್ಧವಾಗಿದ್ರೆ ರಾಹುಲ್ ಗಾಂಧಿ ಅವರು ಎತ್ತಿದ ಇವಿಎಂ ತಂತ್ರಜ್ಞಾನದ ಬಗೆಗಿನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾಗಿತ್ತು, ಎಲೆಕ್ಷನ್ ಅಕ್ರಮದ ಬಗ್ಗೆ ಉತ್ತರವನ್ನು ಕೊಡಬೇಕಾಗಿತ್ತು, ಆಮೇಲೆ ಮೆಷಿನ್ ರೀಡೇಬಲ್ ಮತದಾರರ ಪಟ್ಟಿಯಂತಹ ತಾಂತ್ರಿಕ ಬೇಡಿಕೆಗಳನ್ನು ಅವರು ಸ್ವೀಕರಿಸಬೇಕಾಗಿತ್ತು. ಬಿಜೆಪಿ ಈ ಸುಧಾರಣೆಗಳಿಗೆ ಹೆದರ್ತಾ ಇದೆ, ಯಾಕಂದ್ರೆ ಅಕ್ರಮ ಮಾಡೋದಕ್ಕಾಗಲ್ಲ. ಆಗ ಚುನಾವಣಾ ಪಾರದರ್ಶಕತೆಗೆ ನಿಜವಾಗಿಯೂ ಅದು ಬದ್ಧರಲ್ಲ ಎನ್ನುವುದನ್ನು ಇದು ಸ್ಪಷ್ಟವಾಗಿ ತೋರಿಸ್ತದೆ. ಭಾರತದ ಪ್ರಜಾಪ್ರಭುತ್ವವನ್ನು ರಕ್ಷಿಸಲು ಪ್ರಸ್ತುತದ ಚುನಾವಣಾ ಅಕ್ರಮಗಳ ಕುರಿತಾದ ಗಂಭೀರ ಪ್ರಶ್ನೆಗಳಿಂದ ಸರ್ಕಾರ ವಿಷಯಾಂತರ ಮಾಡದಂತೆ ನೋಡಿಕೊಳ್ಳೋದು ಪ್ರತಿಪಕ್ಷದ ಜವಾಬ್ದಾರಿ ಮಾತ್ರ ಅಲ್ಲ, ಅದು ನಮ್ಮಂತಹ ಪ್ರಜ್ಞಾವಂತರ ಜವಾಬ್ದಾರಿ ಕೂಡ ಆಗಿದೆ. ಓಕೆ, ಕಾಂಗ್ರೆಸ್ ಈ ಹಿಂದೆ ಚುನಾವಣಾ ಅಕ್ರಮಗಳನ್ನ ಮಾಡಿದೆ ಅಂತಲೇ ಇಟ್ಕೊಳ್ಳೋಣ, ಅಸ್ಯೂಮ್ ಮಾಡೋಣ. ಆದ್ರೆ ಈಗ ಅಧಿಕಾರದಲ್ಲಿರೋದು ಬಿಜೆಪಿ. ರಾಹುಲ್ ಗಾಂಧಿ ಕೇಳೋ ಪ್ರಶ್ನೆ ಜನರ ಪ್ರಶ್ನೆ ಕೂಡ ಆಗಿದೆ, ಅವರನ್ನು ಕೂಡ ಜನರೇ ಆರಿಸಿದ್ದಾರೆ. ಹೀಗಿರುವಾಗ ನೈತಿಕತೆ ಇರುವ ಆಡಳಿತ ಪಕ್ಷ ಉತ್ತರ ಕೊಡಲೇಬೇಕು. ಕಾಂಗ್ರೆಸ್ ಮಾಡಿದೆ ಅಂತ ಹೇಳ್ತಾ ನಾವು ಮಾಡಿದ್ರೆ ತಪ್ಪೇನು ಅಂತ ಕೇಳೋದು ಈಗ ವೋಟ್ ಹಾಕ್ತಾ ಇರುವಂತಹ ದೇಶದ ಮತದಾರರಿಗೆ ಬಿಜೆಪಿ ಮಾಡ್ತಿರುವ ದ್ರೋಹ. ನಿಮ್ಮನ್ನ ಆಯ್ಕೆ ಮಾಡಿದ್ದು ಅವರು ಮಾಡಿದ್ದಾರೆ ಅಂತೆಲ್ಲ ಪುಂಗಿ ಬಿಡೋದಕ್ಕೆ ಅಲ್ಲ, ನೀವು ಅಕ್ರಮ ಎಸಗಲಿ ಅಂತಲೂ ಅಲ್ಲ, ಅವರನ್ನು ಇಟ್ಟುಕೊಂಡು ಸಮರ್ಥನೆ ಮಾಡೋದಕ್ಕೆ ಅಲ್ಲ. ರಾಹುಲ್ ಗಾಂಧಿಯದ್ದು ಬಾಯಿ ಮಾತ್ರ, ಆ ಪ್ರಶ್ನೆಗಳು ಬಂದಿರೋದು ಜನರಿಂದ. ಉತ್ತರ ಕೊಡದೆ ಇಂದಿರಾ, ಸೋನಿಯಾ ಅಂತೆಲ್ಲ ಜಪ ಮಾಡ್ತಾ, ನೆಹರು ಅಂತೆಲ್ಲ ಹಳೆ ಕಥೆಗಳನ್ನು ಹೇಳಿದ್ರೆ ಅದು ನಿಜವಾಗಿಯೂ ದೇಶದ್ರೋಹ ಆಗುತ್ತೆ, ಅದು ನಿಜವಾಗಿಯೂ ಕೂಡ ದೇಶ ವಿರೋಧಿ ಕೆಲಸ ಆಗುತ್ತೆ ಅಲ್ವಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್.